ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಬೆಳಗ್ಗಿನ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ರೀ. ಏನಪ್ಪ ಅಂದ್ರೆ ನನ್ನ ತಂಗಿಯರ ಮಾವರು ಏನಿದಾರಲ್ಲ ಅಂದ್ರೆ ನಮ್ಮ ತಂಗಿಯವ್ರ ಮಾವಾರ ಮೊನ್ನೆ ಊರಿಗೆ ಹೋಗಿ ಎಲ್ಲ ಬೆಟ್ಟಾಗಿ ಬಂದಿದ್ವಿ, ಗೊತ್ತಿರ್ಬೋದು ನಿಮಗೆ. ಅಂದ್ರೆ ನಮ್ಮ ಮಾಮಾರ ತಂದೆಯವ್ರು ಅವ್ರು ತೀರ್ಕೊಂಡ್ರು ಅಂತೇಳಿ ಕಾಲ್ ಬಂತು. ಈಗ ಜಸ್ಟ್ ತಂಗಿ ಕಾಲ್ ಮಾಡಿದ್ಲು. ಅದೊಂದು ಬೇಜಾರಾಯ್ತು ನೋಡ್ರಿ. ಆದ್ರೆ ಅವ್ರಿಗೆ ತ್ರಾಸ ಇತ್ತು ಬಿಡ್ರಿ, ಯಾಕಂದ್ರೆ ದೃಷ್ಟಿನೂ ಹೋಗ್ಬಿಟ್ಟಿತ್ತು, ಏಜ್ ಆಗಿತ್ತು, ತ್ರಾಸಿತ್ತು ಅವರಿಗೆ. ಆದರೆ ಇನ್ನೂ ಒಂದಿಷ್ಟು ದಿನ ನಮ್ಮ ಜೊತೆ ಇರಬೇಕಾಗಿತ್ತು ಅನ್ನಿಸ್ತೈತಿ. ಈಗ ತಂಗಿ ಕಾಲ್ ಮಾಡಿದ್ಲು ನನಗೆ. ಮಾಮ ಕಾಲ್ ಮಾಡಿದ್ರಂತ, ಮಾಮ ಡ್ಯೂಟಿಗೆ ಹೋಗ್ಯಾರ, ಮಾಮ ಕಾಲ್ ಮಾಡಿದ್ರಂತಕಿಗೆ. ಸೊ ಅದೊಂದು ಬೇಜಾರದ ಸಂಗತಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗೈತೆ. ಯಾಕಂದ್ರೆ ಮೊನ್ನೆ ದಿವಸ ಹೋಗಿ ಎಲ್ಲ ಭೇಟಿಯಾಗಿ ಎಲ್ಲರೂ ಮಾತಾಡಿ ಎಲ್ಲ ಬಂದೀವಿ. ಇವತ್ತು ಬೆಳಗ್ಗೆ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಆಗೈತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಹಾರ್ಟಿಂದು ಪ್ರಾಬ್ಲಮ್ ಐತ್ರಿ, ಒಂದ್ಸರಿ ಆಗಿತ್ತು ಅವರಿಗೆ. ಸೊ ಈಗಲೂ ಅದು ಆಗೈತೆ ಅಂತ ಹೇಳಿದ್ರಂತ ಡಾಕ್ಟ್ರ್. ಬೇಜಾರಾದ್ರಿ ಸ್ನೇಹಿತರೆ. ನಾನು ಇಲ್ಲೇ ರೆಡಿಯಾಗಿ ಅವ್ರ ಮನೆ ಕಡೆ ಬಂದೆ ರೀ. ತಂಗಿನೂ ರೆಡಿಯಾಗಿ ಬಂದಾಳು, ನೋಡ್ತಾ ಇರ್ಬೋದು. ನಮ್ಮ ತನು ಪುಟಾಣಿದ್ದು ಸ್ಕೂಲ್ ಐತಿ, ಆಕೆಗೆ ಹಾಲು ಕೊಟ್ಟಾರ. ಇಲ್ಲೇ ಹಾಲು ಕುಡಿತಾ ವ್ಯಾನ್ ವೇಟ್ ಮಾಡತ್ತಾಳಕಿ, ಯಾಕಂದ್ರೆ ವ್ಯಾನ್ ಬರೋ ಟೈಮೂ ಆಗೈತಿ. ಇದೆಲ್ಲದ್ರ ಮಧ್ಯೆ ನೋಡ್ರಿ, ನಮ್ಮ ಮಾಮಾರನ್ನ ನೋಡೋಕೆ ಆಗತ್ತಿಲ್ಲ ನನಗೆ. ಪಾಪ ಗಾಡಿನ ವೇಟ್ ಮಾಡಾಕತ್ತಿದ್ರು. ಅವ್ರನ್ನ ನಿಜವಾಗ್ಲೂ ನೋಡೋಕೆ ಆಗ್ತಿದ್ದಿಲ್ಲ. ತಂದೆಯವ್ರು ತೀರ್ಕೊಂಡಾರ, ಬೇಗ ಹೋಗ್ಬೇಕಂದ್ರೆ ಗಾಡಿನೂ ಲೇಟಾಗಿತ್ತು. ಮತ್ತು ಅಪ್ಪಾಜಿ ನೋಡಿದ್ರೆ ಹಾಸ್ಪಿಟ್ಲಲ್ಲಿದ್ದಾರೆ. ಎಲ್ಲನೂ ಹಿಂಗೆ ನೋಡ್ರಿ, ಒಂದು ಸಲ ಎಲ್ಲ ಅಂತ ಹೇಳ್ಬೋದು. ನೋಡ್ರಿ, ಮಗಂದು ಆ್ಯನ್ವಲ್ ಎಕ್ಸಾಮ್ ಇದ್ರು, ಅವನು ಬಿಡಿಸಿದ್ವಿ ಇವತ್ತು ನಾವು. ಅವ್ರ ಅಜ್ಜಾರನವರು ನೋಡಲಿ ಅಂತ ಹೇಳಿಬಿಟ್ಟು ಅವ್ರನ್ನೂ ಕರ್ಕೊಂಡು ಹೊಂಟೀವಿ. ಈಗ ನಮ್ಮ ತನ್ನೊಂದು ವ್ಯಾನ್ ಬಂತು ನೋಡ್ರಿ. ಹೋಗುವಾಗ ವ್ಯಾನ್ಯಾಗ ಹೋಗ್ತಾಳ್ರಿ, ಬರುವಾಗ ಆಟೋದಾಗ ಬರ್ತಾ. ಆಕಿ ಸ್ಕೂಲಿಗೆ ಹೋಗುವಾಗ ಇವತ್ತು ಅದೇನ್ರಿ ನಾನು ಇರೋದನ್ನೆಲ್ಲ ದಿನ. ಬಂಗಾರ ಬಾಯ್ ಗುಂಡು, ಬಾಯ್ ಪಾ. ಹೋಲ್ ಬಿಡು, ನಡೀತೈತಿ. ಆ್ಯಕ್ಚುಲಿ ಎಕ್ಸಾಮು ಮುಗ್ದಾವ. ಅವರು ಗಾಡಿ ಮಾಡ್ಯಾರ. ಗಾಡಿ ಇದು ಕಾರ್ನಾಗಾದ್ರೆ ನಾವು ಸಾಲಂಗಿಲ್ಲ, ಯಾಕಂದ್ರೆ ದೊಡ್ಡಪ್ಪ ಚಿಕ್ಕಮ್ಮ ಎಲ್ಲರೂ ಬರ್ತಾರೆ. ಈ ಗಾಡಿ ಸಾಲಂಗಿಲ್ಲ ಅಲ್ರಿ, ದೊಡ್ಡದು ಕ್ರೂಸರ್ ಹೇಳಿದ್ದೈತಿ. ಬಟ್ ನಮ್ಮ ಟೈಮಿಗೆ ನೋಡ್ರಿ, ನಾವು ಅರ್ಜೆಂಟ್ ಹೋಗ್ಬೇಕು, ಬಟ್ ಗಾಡಿ ಇನ್ನೂ ಬರಾಕ್ತಾ ಇರಲಿಲ್ಲ, ವೇಟ್ ಮಾಡಾಕತ್ತೀವಿ. ಪಾಪ ಮಾಮಾರಿಗಂತೂ ತಳಮಳ ಯಾರಿಗಾಗಂಗಿಲ್ಲ ಹೇಳ್ರಿ. ತಂದೆ ತೀರ್ಕೊಂಡಾಗ ಯಾವಾಗ ಹೋಗ್ತೀನೋ ಅನ್ನೋ ತವಕ್ಕೆ ಅವರಿಗೆ. ಆದ್ರೆ ಗಾಡಿನ ಲಘು ಬರವಲ್ತಾಗೈತಿ, ವೇಟ್ ಮಾಡಾಕತ್ತೀವಿ ಎಲ್ಲರೂ. ಈಗ ಬಂತು ನೋಡ್ರಿ ಸ್ನೇಹಿತರೆ, ಕ್ರೂಸರ್ ಹೇಳಿದ್ದೈತಿ. ಸೊ ಈಗ ಗಾಡಿ ಬಂತು, ಇನ್ನು ಹೊರಡ್ತೀವಿ ನೋಡ್ರಿ ನಾವು. ಬಿಟ್ಟು ನೋಡ್ಬೇಕು ನಾವು ರಾಮನಗರ. ನಾವೀಗ ಮಾರ್ಕೆಟಿಗೆ ಬಂದೀವಿ ರೀ, ಧಾರವಾಡದ ಮಾರ್ಕೆಟಿಗೆ. ಅಲ್ಲಿ ನಾವು ಬರೋದ್ರೊಳಗೆ ಅಂದ್ರೆ ನಮ್ಮ ದೊಡ್ಡಪ್ಪ ಅವರು ಮತ್ತು ನಮ್ಮ ಕಾಕಾರು ಮತ್ತು ಚಿಕ್ಕಮ್ಮ ಎಲ್ಲರೂ ಕೂಡ ವೇಟ್ ಮಾಡಾಕತ್ತಿದ್ರು. ಮತ್ತು ಮಂಜುಳಾ ಅವ್ರ ಹಸ್ಬೆಂಡ್ ಕೂಡ ಈ ಸುದ್ದಿ ಕೇಳಿದ್ಬಿಟ್ಲೆ ಅವರು ಬಿಡಲಿಲ್ಲ, ಮನೆಯಿಂದ ಅವರು ಕೂಡ ನಮ್ಮ ಜೊತೆನ ಬಂದರು. ಆಮೇಲೆ ಅವ್ವ ಒಂದು ಸೀರೆ ಮತ್ತು ಮಾಲೆ ಎಲ್ಲ ತರಿಸಿದ್ಲು ರೀ. ಅಂದ್ರೆ ಅತ್ತೆಯವರಿಗೆ ಸೀರೆ, ತವ್ರ ಮನೆಯಿಂದ ಸೀರೆ ಬೇಕಲ್ರಿ, ಹೀಗಾಗಿ ಅವ್ವ ತರಿಸಿದ್ಲು, ಅದನ್ನು ತೊಗೊಂಡ್ವಿ. ಹೆಂಗಿರ್ತದೆ ನೋಡ್ರಿ ಸಿಚುವೇಶನ್ ಅಂದ್ರೆ ನಿಜವಾಗ್ಲೂ ಬೇಜಾರಾಕೈತಿ. ಈ ಥರ ಎಲ್ಲ ಇದ್ದಾಗ ತಡ್ಕೊಳಕ್ಕೆ ಆಗಂಗಿಲ್ಲ ಒಂದು ಪರಿಸ್ಥಿತಿ ಅಂದ್ರೆ. ಯಾಕಂದರೆ 8 ದಿವಸ ಆಯ್ತು ರೀ ಅಷ್ಟೇ ನಮ್ಮ ಅಜ್ಜಾರು ನಾವು ಭೇಟಿಯಾಗಿ ಬಂದು. ಅದೇ ರೀತಿ ಸ್ನೇಹಿತರೆ, ಮತ್ತು ಹಾವೇರಿಪೇಟೆ ಅಂದ್ರೆ ಮುರುಘಾ ಮಠದ ಹತ್ರ
ನಮ್ಮ ಸಣ್ಣ ಅತ್ತೆಯವ್ರು ಇರ್ತಾರೆ ಗೊತ್ತಿರ್ಬೋದು. ಮತ್ತು ಸಣ್ಣ ಅತ್ತೆಯವ್ರನ್ನ ಮತ್ತು ಅವ್ರ ಮಗನ್ನ ಅವ್ರನ್ನೂ ಕೂಡ ನಾವು ಪಿಕಪ್ ಮಾಡ್ಕೊಂಡ್ವಿ. ಹಾಗೆ ತಮ್ಮನೂ ಬಂದ. ಅಪ್ಪಾಜಿ ಇಲ್ಲ ನೀನು ಹೋಗು ನಾ ಆರಾಮದೀನಿ ಅಂದ್ರಂತ. ಹೀಗಾಗಿ ಸ್ವಲ್ಪ ಬಾಜು ಬೆಡ್ನವ್ರಿಗೆ ಹೇಳಿ ಅಪ್ಪಾಜಿಗೆ ನೋಡ್ಕೊಡ್ರಿ ಸ್ವಲ್ಪ ಹಿಂಗಾಗೈತೆ ಮನ್ಯಾಗ ಅಂಥೇಳಿ ತಮ್ಮನೂ ಬಂದಿದ್ದ ಸ್ನೇಹಿತರೆ. ಮತ್ತು ಎಲ್ಲರೂ ಕೂಡಿ ನಾವು ಹೋಗ್ತಾನೆ ಇದ್ವಿ. ಮತ್ತು ಮುನ್ವಳ್ಳಿಗೆ ಹೋಗಿ ಏನೈತಲ್ಲ ಪೂಜೆಗೆ ಸ್ವಲ್ಪ ಹೂವು ಅದೆಲ್ಲ ತೊಗೋಬೇಕಲ್ರಿ, ಅದನ್ನೆಲ್ಲನೂ ಪರ್ಚೇಸ್ ಮಾಡಿ ನಾವು ಊರಿಗೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದ್ರೆ ಮಕ್ಳು ಹೆಂಗಂದ್ರೆ ರೀ ತುಂಬಾ ಅಂದ್ರೆ ಅವ್ರಿಗೆ ಹೆಂಗಂದ್ರೆ ಭಯ ಅನ್ಸಕತ್ಬಿಟ್ಟಿತ್ತು ನಮಗೆ. ಅಜ್ಜನ ಆ ರೀತಿ ನೋಡೋಕೆ ಹೆದರಿಕೆ ಆಗ್ತೈತಿ ಅಂಥೇಳಿ ತುಂಬ ಅಂದ್ರೆ ತುಂಬ ಭಯ ಪಡಾಕತ್ತಿದ್ವು. ಯಾಕಂದ್ರೆ ಅದೇ ಹೇಳಿದ್ನಲ್ಲ 8 ದಿವಸನೂ ಆಗಿರಲಿಲ್ಲ. ಅದ್ರಾಗ ಮಗ ಅಂತೂ ಒಂದು ವಸ್ತಿಗೆ ಹೋಗಿದ್ದ. ಎಲ್ಲ ಅವ್ರ ಅಜ್ಜನ ಜೊತೆ ಅಲ್ಲೇ ಕೂತ್ಕೊಂಡು ಆಟ ಆಡಿ ಮಾಡಿ ಇದ್ದು ಬಂದಿದ್ದವ. ಹೀಗಾಗಿ ನನಗೆ ಹಂಗೆ ನೋಡೋಕೆ ಹೆದರಿಕೆ ಬರ್ತೈತಿ. ನಾವು ಅಲ್ಲೇ ನೋಡೋಂಗಿಲ್ಲ ಬರೋಂಗಿಲ್ಲ ಅಂಥೇಳಿ ಹುಡುಗರು ಬಹಳನ ಇದನ್ನು ಮಾಡ್ಕೊಳಕತ್ತಿದ್ರು. ಇಲ್ಲಪ್ಪ ಹಂಗಂದ್ರೆ ಹೆಂಗೆ, ನಮಸ್ಕಾರ ಮಾಡ್ಬೇಕು, ಅವ್ರ ಆಶೀರ್ವಾದ ತೊಗೋಬೇಕು, ಲಾಸ್ಟ್ ಕೊನೆ ಏನು ಅವ್ರು ನಮಗೆಲ್ಲ ಭೇಟಿ ಆಗಬೇಕು, ಹಾಗೆಲ್ಲ ಮಾಡಬೇಡ್ರಿ, ಧೈರ್ಯ ತೊಗೊರಿ, ನಾವೆಲ್ಲ ಇರ್ತೀವಿ ಅಂಥೇಳಿ ಅವ್ರಿಗೆ ಸಮಾಧಾನ ಮಾಡಿ ನಾವು ಕರ್ಕೊಂಡು ಬಂದ್ವಿ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು ನಾವು ಬೆನಕಟ್ಟಿನ ರೀಚ್ ಆದ್ವಿ. ಇನ್ನೂ ಜಾತ್ರೆ ನೋಡ್ರಿ ಹೂ ಸಹಿತ ಬಾಡಿಲ್ಲ. ಆದ್ರೆ ನಮ್ಮ ಅಜ್ಜ ಮಾತ್ರ ನಮ್ಮಿಂದ ದೂರ ಆದ್ರಂತಲೇ ಹೇಳಬಹುದು. ಯಾಕಂದ್ರೆ ಮೊದಲಿಗೆ ನಮಗೆ ಅಜ್ಜ ರೀ ಅವರು, ಅಂದ್ರೆ ನಮ್ಮ ಸೋದರತ್ತಿಯವ್ರ ಮೈದ್ನವ್ರು ಆ್ಯಕ್ಚುಲಿ. ಅಂದ್ರೆ ಮೊದಲು ನಮಗೆ ಅಜ್ಜನ ಆಗಬೇಕು, ಆಮೇಲೆ ನಮ್ಮ ತಂಗಿಯವ್ರನ್ನ ಮಾಡಿಕೊಟ್ಟ ಮೇಲೆ ಆಕೆಗೆ ಮಾವ ಆದರು. ಅಂದ್ರೆ ಆಕೆ ಹಸ್ಬೆಂಡ್ ಅವ್ರ ತಂದೆ ಆದರು. ಹೀಗಾಗಿ ಅದು ಮತ್ತು ಆಮೇಲೆ ಮಾವ ಅಂತ ಅನ್ನಿಸ್ಕೊಳ್ದು. ಆದರೂ ನಾವು ಯಾವಾಗೂ ಅಜ್ಜನ ಅಂತ ಕರೆದೀವಿ. ತಂಗಿ ಆದರೂ ಸಹಿತ ನಮ್ಗೆ ಮೊದಲಿಂದನೂ ಅಜ್ಜ ಅಂದಂದ್ರೆ ರೂಢಿ ಇತ್ತಲ್ಲ, ಸೊ ಅಜ್ಜ ಅಂತಲೇ ಕರೆದಿದ್ವಿ. ಮತ್ತು ನಾವೀಗ ಎಷ್ಟು ಸಲ ನಿಮ್ಗೆ ಲಾಗ್ಗಳು ಶೇರ್ ಮಾಡೀನಿ. ಊರಿಗದು ಹೋಗಿ ಅವ್ರಿಗೆ ಎಷ್ಟು ಸಲ ಭೇಟಿಯಾಗಿ ಬಂದೀವಿ, ಅಷ್ಟು ಸರಿ ನಾವು ಅವರಿಗೆ ಕರೆದ್ವಿ ಧಾರವಾಡಕ್ಕೆ, ಬರ್ರಿ ಅಲ್ಲಿ ನಮ್ಮ ಜೊತೆ ಒಂದಿಷ್ಟು ದಿವಸ ಇರೀರಿ ಅಂತ ಗಾಡಿ ತೊಗೊಂಡು ಬಂದೇವು, ಬರ್ರಿ ಬಸ್ಸಿಗಾರಲ್ಲ ಏನಲ್ಲ ಆರಾಮಾಗಿ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಮನೆ ಬಿಟ್ಟು ಬರೋಕೆ ಎಲ್ಲಿ ಬರೋಕ್ಕೂ ಒಲ್ಲೆ ಅಂದ್ರಿ ನಮ್ಮ ಅಜ್ಜಾರು. ಸಾಕಷ್ಟು ಸರ ಮಾಮ ಕರೆದ್ರು, ತಂಗಿ ಕರೆದ್ರು, ಮೊಮ್ಮಕ್ಕಳು ಸಹಿತ ಕರೆದಿದ್ರು. ನಿಮ್ಗೆ ಆ ಬ್ಲಾಗ್ ಒಳಗೂ ನಾನು ಶೇರ್ ಮಾಡ್ಕೊಂಡೇನಿ. ಇಲ್ವಾ ಒಲ್ಲೆವಾ ಏನು ಬೇಡ, ಮತ್ತು ಅವರು ಎಲ್ಲ ಡ್ಯೂಟಿಗೆ ಹೋಗೋರು ಹಂಗೆ ಹಿಂಗೆ ಅಂದು ಉಳ್ಕೊಂಡು ಬಿಟ್ಟರು, ಬರಲೇನೇ ಇಲ್ಲ. ಒಟ್ಟು ಮನೆ ಬಿಟ್ಟು ಎಲ್ಲಿ ಹೋಗಲೇ ಇಲ್ಲ ಅಂತ ಹೇಳ್ಬೋದು ನೋಡ್ರಿ. ಆದ್ರೆ ಈ ರೀತಿಯಾಗಿ ಸಡನ್ನಾಗಿ ಹೋಗ್ತಾರೆ ಅಂತ ಅಂದ್ಕೊಂಡಿರಲೇ ಇಲ್ಲ ನಾವು. ಯಾಕಂದ್ರೆ ಅವ್ರಿಗೆ ಎಷ್ಟೆಷ್ಟು ಆರಾಮಿಲ್ದಾಗೆಲ್ಲ ಎಷ್ಟು ಧೈರ್ಯಲೇ ಎಲ್ಲ ಎದುರಿಸಿ ಗಟ್ಟಿ ಜೀವ ಬಿಡ್ರಿ ಪಾರಾಗಿದ್ದರು. ಆದರೆ ಈಗ ನೋಡ್ರಿ ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ವರ್ಡಿಂದ ಎಂತೆಂಥ ಮನುಷ್ಯ ಸೆಕೆಂಡ್ನಾಗ ಹೋಗ್ತಾನಂದ್ರೆ ಅದನ್ನು ನಂಬಕ್ಕಾಗಂಗಿಲ್ಲ. ನಾವು ಬರೋದ್ರೊಳಗೆ ಎಲ್ಲ ಜನ ಸೇರಿಬಿಟ್ಟಿದ್ರು. ಭಜನೆ ಕೂಡ ಸ್ಟಾರ್ಟ್ ಆಗಿತ್ತು. ಮತ್ತು ನಾನು ಅದನ್ನೇನು ಕಂಟಿನ್ಯೂ ತೊಗೊಳ್ಳಿಲ್ಲ. ಮತ್ತು ಆವತ್ತಿನ ದಿವಸ ಹುಣ್ಣಿಮೆ ಆದ್ದರಿಂದ ಏನೈತಲ್ಲ ಆ ದಿವಸ ಹುಣ್ಣಿಮೆ ಅಲ್ಲೇ ಗುರುವಾರ ಇದೆ ಆ್ಯಕ್ಚುಲಿ. ಗುರುವಾರ ದಿವಸ ಹುಣ್ಣಿಮೆ ಮಾಡಿದ್ರಲ್ಲೇ, ಹೋಳಿ ಹುಣ್ಣಿಮೆ ಅವತ್ತನ ಮಾಡಿದ್ರು ಊರೊಳಗೆ. ಮತ್ತು ಹಬ್ಬ ಇದಾಗ್ತಿತ್ತು ಅಂಥೇಳಿ ಎಲ್ಲ ಇವತ್ತು ಮುಗಿಸ್ಬೇಕಂತ ಹೇಳಿದ್ರಂತ. ಹೀಗಾಗಿ ಅವಸರವಾಗಿ ಹೋದ್ವಿ. ಅವಸರವಾಗಿ ಮಣ್ಣಾಯಿತು. ಹಾಗೆ 3 ದಿನದಂತ ಹೇಳಿ ಮಾಡ್ತಾರೆ ನಮ್ಮ ಕಡೆ, ಅದನ್ನು ಮಾಡಿದರು. ಅವತ್ತಿನ ದಿವಸ ಕೂಡ ಅವತ್ತಿನ ದಿವಸನ ಮಾಡಿದರು. ಇದು ದಿವ್ಸದ ಪಾರ್ಟ್ ರೀ ಇದು. ಸೊ ಫೋಟೋ ಕೂಡ ಅವತ್ತನ ಮಾಡಿಸಿದ್ರು ನೋಡ್ರಿ ನಮ್ಮ ಅಜ್ಜಾರು ಇವ್ರನ್ನ. ಎಲ್ಲ ಒಂದೇ ದಿನ ಮಾಡಿದ್ರಿಂದ ಎಲ್ಲ ಅವಸರ ಆಯ್ತು ಅಂತ ಹೇಳ್ಬೋದು ಸ್ನೇಹಿತರೆ. ನಾವೆಲ್ಲ ಹಿಂಗಂತ ಅಂದ್ಕೊಂಡು ಹೋಗಿರಲಿಲ್ಲ. ಅಂದ್ರೆ ಎಲ್ಲನೂ ಅವತ್ತ ಮಾಡ್ತಾರಂತ ಅಂದ್ಕೊಂಡಿರಲಿಲ್ಲ. ನಾವು ಜಸ್ಟ್ ಮನ್ನ ಅಂತ ಹೇಳಿ ಹೋಗಿದ್ದು. ಬಟ್ ಎಲ್ಲ ಕಾರ್ಯಕ್ರಮ ಅವತ್ತನ ಮುಗೀತಂತನ ಹೇಳ್ಬೋದು ಸ್ನೇಹಿತರೆ. ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಮಕ್ಕಳು ಕರ್ಕೊಂಡು. ತಂಗಿ ಮತ್ತು ಮಾಮ ಇಲ್ಲೇ ಉಳ್ಕೊಂಡ್ರು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಫ್ರೈಡೇ ದಿವಸ ಮಾರ್ನಿಂಗ್ ಇದು ಒಂದು 10-15 ಆಗಿದೆ ಟೈಮ್. ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಕಾವೇರಿ ಡ್ಯೂಟಿಗೆ ಹೋದ್ಲು. ಹಾಗೇನ ನಿನ್ನೆ ಬ್ಲಾಗಲ್ಲೇ ನೋಡಿದ್ರಿ ನೀವು, ಮನೆಯೊಳಗೆ ಒಂದು ಬ್ಯಾಡ್ ನ್ಯೂಸ್ ಅನ್ಬೋದು, ಬ್ಯಾಡ್ ಸಿಚುವೇಶನ್ ಅನ್ಬೋದು, ಅದನ್ನೆಲ್ಲನೂ ಫೇಸ್ ಮಾಡಿದ್ವಿ ನಾವು ನಿನ್ನೆ ದಿವಸ. ಸೊ ಅದರ ನೆಕ್ಸ್ಟ್ ಡೇ ಇವತ್ತು ನೈಟ್ ಬಂದಾಗ ಒಂದು 9 ಗಂಟೆ ಎಲ್ಲ ಆಯಿತು. ನಾವು ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ 9 ಗಂಟೆ ಎಲ್ಲ ಆಯಿತು. ಬಂದಾದ ನಂತರ ಸ್ನಾನ ಮಾಡಿಕೊಂಡು ಮಲಗಿದ್ದು ಆಯಿತು. ತಂಗಿ ಮತ್ತು ಮಾಮ ಅಲ್ಲೇ ಉಳ್ಕೊಂಡಾರ. ಮಕ್ಕಳನ್ನ ಕರ್ಕೊಂಡು ಬಂದೆ ನಾನು. ಯಾಕಂದ್ರೆ ಮಗಳದ್ದು ಸ್ಟಡಿ ಐತಿ, ಹಾಗೆ ನಮ್ಮ ಮಗಂದು ಇನ್ನೂ ಒಂದು ಎಕ್ಸಾಮ್ ಇತ್ತು. ಆದರೂ ಕೂಡ ನೀನು ಎಕ್ಸಾಮ್ ಬಿಡಿಸಿ ಕರ್ಕೊಂಡು ಹೋಗಿದ್ವಿ. ಅವನಿಗೆ ಇರಲಿ ಲಾಸ್ಟ್ ಟೈಮ್ ಅಜ್ಜ ಅವ್ರದ್ದು ಮುಖ, ಅವನು ಆಶೀರ್ವಾದ ತೊಗೊಲಿ, ಅವ್ರ ಮುಖ ನೋಡಲಿ ಅಂತ ಹೇಳ್ಬಿಟ್ಟು. ಮತ್ತು ಸ್ಕೂಲಲ್ಲಿ ಪರ್ಮಿಷನ್ ತೊಗೊಂಡಿದ್ವಿ, ಮೇನ್ ಪರ್ಮಿಷನ್ ಇರ್ತೈತಿ. ಸೊ ಕಾಲ್ ಮಾಡಿ ತಂಗಿ ಮತ್ತು ಮಾಮ ಮಾತಾಡಿದ್ರಂತ. ಸೊ ಇರುವಂಥ ಸಿಚುವೇಶನ್ ಹೇಳಿದಾಗ ಮತ್ತು ಅಲ್ಲಿನೂ ಕೂಡ ಮೇಡಮ್
ಇಲ್ಲ ಪರವಾಗಿಲ್ಲ ಕರ್ಕೊಂಡು ಹೋಗಿ ನಾವು ಅವನಿಗೆ ನೆಕ್ಸ್ಟ್ ಸಪ್ರೇಟಾಗಿ ಎಕ್ಸಾಮ್ ಬರೆಸಿ ನಾವು ಅದನ್ನು ಕ್ಲಿಯರ್ ಮಾಡ್ಕೊಳ್ತೀವಿ ಅಂತಂದಾರಂತ, ಹೀಗಾಗಿ ಕರ್ಕೊಂಡು ಹೋಗಿದ್ವಿ. ಇವತ್ತು ಒಂದು ಲಾಸ್ಟ್ ಎಕ್ಸಾಮು ಹಿಂದಿ ಐತಿ ಇವತ್ತು. ಸೊ ಸ್ಕೂಲಿಗೆ ಹೋಗ್ಯಾನ ಅವನು, ಕಳಿಸ್ಕೊಟ್ಟೆ. ಇಲ್ಲಿಂದ ನಮ್ಮ ಮನೆಗೆ ಹೋಗಿ ಮತ್ತೆಲ್ಲ ಸ್ನಾನ ಮಾಡಿಕೊಂಡು ಬ್ಯಾಗೆಲ್ಲ ಅಲ್ಲೇ ಇತ್ತಲ್ಲ ಸ್ನೇಹಿತರೆ, ರಾತ್ರಿ ಲೇಟಾಗಿದ್ದಕ್ಕೆ ಇಲ್ಲೇ ಬಂದಿದ್ವಿ ಡೈರೆಕ್ಟ್. ಮಾರ್ನಿಂಗ್ ಎದ್ದು ಅಲ್ಲಿಂದ ಸ್ಕೂಲಿಗೆ ಹೋಗಿದ್ದ. ಮಗಳ ಇಲ್ಲೇ ಇದ್ದಾಳೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡೋಣ ಅಂತ ಹೆಂಗೆಲ್ಲ ಹೋಗ್ತೈತಿ ಇವತ್ತಿನ ದಿವ್ಸ ಅಂತ ಹೇಳಿ. ಯಾಕಂದ್ರೆ ನಮ್ದಂತೂ ಇದು ಉದ್ಯೋಗ ಬಿಡಕ್ಕೆ ಬರೋಂಗಿಲ್ಲ. ಯಾವುದೇ ಸಿಚುವೇಶನ್ ಆಗಲಿ ಏನೇ ಆಗಲಿ ನಮ್ಮದು ಒಂದು ಉದ್ಯೋಗ ಇದೆ. ಸೊ ಹೀಗಾಗಿ ಅದನ್ನು ನಾವು ಕಂಟಿನ್ಯೂ ಮಾಡಬೇಕಾಗ್ತೈತಿ. ಮತ್ತು ನಮ್ಮ ಜೀವನದೊಳಗೆ ಏರಾಗಲಿ ಪೇರಾಗಲಿ, ಕಷ್ಟ ಆಗಲಿ ಸುಖ ಆಗಲಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು. ಹೀಗಾಗಿ ನೋಡೋಣಂಥ ದಿನಗಳು ಹೆಂಗೆ ಕಳೀತಾವ ಅದೇ ರೀತಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನೀವು ಕೂಡ ನೋಡಿ ಸಪೋರ್ಟ್ ಮಾಡಿರಿ ನನಗೆ ಅಂತ ಕೇಳ್ಕೊಳ್ತೀನಿ. ಎಲ್ಲರ ಜೊತೆಗೆ ಶೇರ್ ಮಾಡಿರಿ. ಆದಷ್ಟು ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತಾವೆ ಸ್ನೇಹಿತರೆ. ಎಲ್ಲರಿಗಿಂತ ಮುಂಚೆ ನಾನು ವಿಡಿಯೋನ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಮತ್ತು ಒಂಚೂರಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡ್ರಿ. ಬರ್ರಿ ನೋಡೋಣ ಅಂತ ಏನೆಲ್ಲ ಆಕೈತಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಮಗಳದಾಡ್ರಿ, ಮಗಳ ಟಿಫನ್ ಅದು ಎಲ್ಲ ಐತಿ. ಈಗ ಆಕಿನೂ ಮನೆಗೆ ಹೋಗಿದ್ಲ. ಮನೆಗೆ ಹೋಗಿ ಎಲ್ಲ ಸ್ವಲ್ಪ ಕಸಾಗಿ ಸತ್ತಗೋದು ಅಲ್ಲಿದೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ತಮ್ಮನ ಸ್ಕೂಲಿಗೆ ಕಳಿಸಿ ಈ ಕಡೆ ಬಂದಾಳ. ಬಂದು ಟಿಫನ್ ಮಾಡಿದ್ಲು. ಮಗ ಬ್ಯಾಡ ಅಂದ ಟಿಫನ್, ಏನು ಚಾ ಬಿಸ್ಕೆಟ್ ತಿಂದಿದ್ದ ಅವ ಒಲ್ಲೆ ಅಂದ. ಈಗ ಬಂದ್ಲ. ಏನು ಮಾಡತ್ತೀವ? ಮ್ಯಾಥ್ಸ್ ಕ್ವಶನ್ ಪೇಪರ್ ಬಿಡ್ಸಾತಾಳ್ರಿ ಮ್ಯಾಥ್ಸ್. ಸೊ ಅದಕ್ಕೆ ಆಕಿಗೆ ಅಭ್ಯಾಸ ಮಾಡಲಿ, ನಾ ಡಿಸ್ಟರ್ಬ್ ಮಾಡೋದಲ್ಲ ಆಕಿಗೆ. ಇಲ್ಲೇ ಗಿಡಗಳಿಗೆ ಸ್ವಲ್ಪ ನೀರು ಹಾಕಿನಿ ಮುಂಜಾನೆ. ಈ ಕಡೆದ್ದಕ್ಕೆ ಆ ಕಡೆದ್ದಕ್ಕೆ ಹಾಕಿಲ್ಲ, ಇನ್ನು ಹಾಕಬೇಕು. ರಂಗೋಲಿ ಕಾವೇರಿ ಹಾಕ್ಯಾಳ. ಸೊ ನೀವೆಲ್ಲ ಮಂಜುಳವ್ರ ಗಾರ್ಡನ್ ತೋರಿಸ್ರಿ ಅಂತ ಹೇಳಿದ್ರಿ, ಕೈತೋಟ. ಬರ್ರಿ ಹೋಗಿ ಬರೋಣ ಏನೇನು ಮಾಡ್ಯಾರ ನೋಡುವಂತ. ರೋಡ್ ಅಂತೂ ಇನ್ನೂ ಕಂಪ್ಲೀಟ್ ಆಗಿಲ್ಲ, ನೋಡ್ತಾ ಇರ್ಬೋದು. ಇನ್ನೂ ಕೆಲಸ ಆಯ್ತಂತ್ರಿ ಇದ್ರದ್ದು. ಅವಾಗ ಇವೆಲ್ಲ ಗಟ್ಟೆ ಕೂಡ್ತಾವಂತ, ಬಟ್ ಬರಾಕತ್ತೇನೆ ಇಲ್ಲ ಅವ್ರು. ಎಲ್ಲ ಈ ಥರ ಕಿತ್ಕೊಂಡು ಹೊಂಟ್ಬಿಟ್ಟವ. ನಾ ಇಲ್ಲೆಲ್ಲ ಕಸ ತೆಗ್ದಿದ್ದೆ, ಗೊತ್ತಿರ್ಬೋದು ನಿಮ್ಗೆ. ಮತ್ತೆಲ್ಲ ಚಿಗೇಕತ್ತೈತೆ ನೋಡ್ರಿ ಕಸ. ಇದು ಮಂಜುಳ ಅವ್ರ ಮನೆ. ಇದು ಅರಳಿ ಮರ ಎಲ್ಲ ಉದ್ರಿತ ಈಗ ಚಿಗ್ಯಾಕತ್ತೈತಿ. ಆ ಕಡೆದು ಸಂಪಿಗೆ ಮರ. ಇಲ್ಲೆಲ್ಲ ನೋಡ್ರಿ. ಶೋ ಗಿಡಗಳದಾವು. ತುಳಸಿ ಗಿಡ ಐತಿ, ಹೂವಿನ ಗಿಡ ಐತಿ. ಗುಂಡ ಮಕ್ಕೊಂಡಾನ. ಇಲ್ಲಿ ಒಂದಿಷ್ಟು ಹಾಕ್ಯಾರ. ದೊಡ್ಡ ಪತ್ರೆ ಗಿಡ, ಪೇರು ಗಿಡ. ಇದೊಂದು ಸಂಕೇಶ್ವರ ಗಿಡ ಅಂತೀವಿ ನಾವು. ಇದಕ್ಕೆ ಚಂದ ಹತ್ತೈತಿ ಬಾಗಲ್ದಾಗ. ದೊಡ್ಡದಾತ ನೆಳ್ಳಾಗ್ತೈತಿ. ಏನು ಮಾಡತ್ತೀರಿ? ಹೆದರಿದ್ರಿ? ಒಮ್ಮದ ಮಕ್ಳು ಬಂದ್ಬಿಟ್ಟೆ ಅಣ್ಣ. ಇಲ್ಲಿ ದೇವಿ ನಮಸ್ಕಾರ. ಇವತ್ತು ಇನ್ನೂ ಪೂಜೆ ಇಲ್ಲರಿ, ಯಾಕಂದ್ರೆ ಇವತ್ತು ಗ್ರಹಣ ಐತಂತ. ಆ ಟೈಮ್ ಕಳೆದ್ಮೇಲೆ ಮಾಡ್ತಾರಂತವ್ರು ಪೂಜೆ.
ಕೃಷ್ಣ ಚಂದಾಗಲ್ಲ ಅಲ್ಲೇ ಹಾ ಇದ್ರ ಎಷ್ಟು ಚಂದ ಐತ್ ನೋಡ ನಿನ್ನ ನನಗ ಅದನ್ನ ನೋಡಿದ್ ಬಿಡಾಕ ಆಗ್ಲಿಲ್ಲ ಅದಕ್ಕ ಅದನ್ನ ಇಷ್ಟ ಆತ್ ನನಗೆ ಎಷ್ಟ್ ಚಂದ ನಿಂತಾರ ನೋಡೋರ್ ಇಬ್ರು ಅಕ್ಕ ತಮ್ಮನ ಫೋಟೋ ಚಂದ ಐತಿ ಇದ ಇದ್ರಾಗ ಹಾಕ್ಸಿರದನ ಹೌದನ ಮಂಜುಳ ಅವ್ರ ಮನೆ ಟೂರ್ ಹೋಮ್ ಟೂರ್ ಇವತ್ತು ಹೌದಾ ನೀ ಚಂದ ಐತಲ್ಲ ನೀ ಗಣಪತಿ ತಂದಿದ್ದ ಮಸ್ತ್ ಐತ್ ನೋಡೋದು ಎರಡು ಮೊಮ್ಮಕ್ಕಳ ಜೊತೆ ಅದ ಅಲ್ಲ ಅಮ್ಮ ಇಲ್ಲಿ ಕೃಷ್ಣ ಅವು ಉಲ್ಟಾ ಹಾಕಿರೇನ ಇವು ರಾಧಾ ಉಲ್ಟಾಗ್ಯಾವ ಶ್ರೀ ರಾಧಾ ಇದ್ದಿದ್ದ ಹಾ ರಾಧೆ ರಾಧೆ ಎರಡು ಉಲ್ಟಾದವು ಮೊದ್ಲಿನ ಫೋಟೋ ತೋರಿಸ್ತಾರೆ ಏನದ ಮಿಂಚೆ ಯಾರು ಹಚ್ಚಾರ ಲಾಸ್ಟ್ ಡೇ ಎಲ್ಲ ಹಚ್ಚಾರ ಶವರಿಗೆ ಮಾಡಬರಕು ವಿಡಿಯೋ ಮಾಡತ್ತೀನಿ ಸ್ನೇಹಿತರೆ ಸಾಯಂಕಾಲ ಮಕ್ಕಳು ಮನೆಗೆ ಹೋಗಿದ್ರು ಮಗ ಮಧ್ಯಾಹ್ನ ಬಂದ ಸ್ಕೂಲಿಂದ ಬಂದು ಊಟ ಮಾಡಿ ಮಲಗಿ ಸಾಯಂಕಾಲ ಇಬ್ಬರು ಕೂಡ ಹೋದ್ರು ಯಾಕಪ್ಪ ಅಂದ್ರೆ ನೀರು ಬರುವಿದ್ದು ಇವತ್ತು ಬಂದ್ರಿ ಮನೆಗೆ ಏನ್ ಮಾಡಿ ಬಂದ್ರಿ ನೀರು ಅದು ಇವತ್ತು ಸಣ್ಣ ಜೋರಿಲ್ಲ ಒಳಗ ಅದೇ ರೂಮಟ ಪೇಷನ್ಸ್ ಇಲ್ಲ ನನಗಂತೂ ಟೈಮ್ ಇಲ್ಲಲ್ಲ ಲೇಟ್ ಆಗಿ ಇರ್ತಂದ್ರೆ ಏನ್ ಮಾಡ್ತೀರಿ ಇಬ್ರ ಅವೆಲ್ಲ ಮೊದ್ಲೇ ನೀರ್ ತಗದ್ ತೊಡದ್ರಿ ಯಾರು ನೀ ಏನ್ ಮಾಡಿ ನಾನು ಅಲ್ಲಿದೆಲ್ಲ ಒರೆಸಿದೆ ಡ್ರಮ್ನಾಗ ನೀರು ಟ್ಯಾಂಕ್ ಬಿಟ್ವಿ ಆಮೇಲೆ ತುಂಬಿ ಹೊರಗಿಂದ ಕೊಡ ತುಂಬಿ ಕೊಡೋದ್ ಹಾಕಿದ್ವಿ ಒಟ್ ನೀರ್ ತುಂಬಿ ಬಂದ್ರಿ ಚಾವಿ ಗಿವಿ ನೀಟಾಗಿ ಹಾಕಿರಿಲ್ಲ ನೀಟಾಗಿ ಹಾಕೊಂಬಂದ್ರಿಲ್ಲ ಮಧ್ಯಾಹ್ನ ಏನು ಊಟ ಮಾಡ್ರಿ ಯಾವ ಸಾರು ಹೌದು ಸ್ನೇಹಿತರೆ ರೈಸ್ ಮಾಡಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಅದನ್ನ ಊಟ ಮಾಡಿದ್ರು ಮಧ್ಯಾಹ್ನ ಮಗ ಮುಂಜಾನೆ ದೋಸೆ ಜೊತೆ ಆಲೂಗಡ್ಡೆ ತಿಂದಿಲ್ಲ ನೋಡ್ರಿಪ್ಪ ಈಕಿನ ಬೆಳಗ್ಗೆ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಮಾಡಿಕೊಟ್ಟೇನಿ ಈಗೂ ಮತ್ತು ಚಪಾತಿ ಜೊತೆ ಆಲೂಗಡ್ಡೆ ಪಲ್ಯನ ಬೇಕಂತ ಹೀರಿಕಾಯಿ ಮಾಡೀವಿ ಪಲ್ಯ ಬಾಹುಬಲಿ ನನ್ನ ಮಗ ಮಧ್ಯಾಹ್ನ ಎಕ್ಸಾಮ್ ಮುಗಿಸಿ ಬಂದರಿ ಬಂದಾದ ನಂತರ ಎಲ್ಲರೂ ಸೇರಿ ಊಟ ಮಾಡಿದ್ರು ಇಬ್ಬರು ಊಟ ಮಾಡಿದ್ರೆ ಅನ್ನ ನುಗ್ಗೆಕಾಯಿ ಸಾಂಬಾರ ಈಗ ನೋಡ್ರಿ ಮತ್ತು ಒಂದು ಸಂಜೆಗೆ ಪೈ ಆತನ ರೊಕ್ಕ ಕೊಡಕ್ಕೆ ಇಲ್ಲಿ ನೀರು ಬಂದಾವ ಅವ್ರ ಮನ್ಯಾಗ ನೀರು ತುಂಬಂದ್ರೆ ಈಗ ಈಗ ಬಂದಾವ ಮತ್ತು ಸಾಯಂಕಾಲ ಹೋಗಿ ನೀರು ತುಂಬಿ ಈಗ ಬಂದಾರ ಇನ್ನು ನಂತರ ಇಲ್ಲಿಯೂ ತುಂಬಬೇಕು ನೀರು ನೋಡ್ರಿ ಇಲ್ಲಿ ನೀರಿನ್ನ ಏರೇ ಇಲ್ಲ ಜೋರದವನು ಇಲ್ಲಿನ್ನ ಇವತ್ತಿಂದ ಇರ್ಬೇಕದು ತೆಗದಾಕಿ ತಿಕ್ಕಾಕತ್ತಾಳ ಇಲ್ಲೇನೈತಿ ರೈಸ್ ಮಾಡಿದೆ ಬಿಸಿದು ಬೆಳಗ್ಗೆದ್ದು ನುಗ್ಗಿಕಾಯಿ ಸಾರು ಐತಿ ಇನ್ನೊಂದು ಸ್ವಲ್ಪ ಅದು ಬಿಟ್ವಿ ಮತ್ತು ಹೀರಿಕಾಯಿ ಹೆಚ್ಚಿಕೊಟ್ಟೆ ಹೀರಿಕಾಯಿ ಪಲ್ಯ ಮಾಡ್ಯಾಳ ಕಾವೇರಿ ನೋಡ್ರಿ
ಈಗೇನೈತಿ ಚಪಾತಿ ಆಗಬೇಕು. ಚಪಾತಿ ಮಾಡಾಕತ್ತಿದ್ಲಕ್ಕಿ ಬ್ಯಾಡ್ ತಡಿವ ಈಗ ಉಣ್ಣು ಮುಂದೆ ಲಟ್ಸ್ಕೊಂಡು ಬಿಸಿವ ಅಂಥೇಳಿ ಬಿಡಿಸಿದೆ. ನೀರು ತುಂಬತ್ತಾಳ. ಇನ್ನು ಉಣ್ಣು ಹೊತ್ತಿಗೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡ್ರಾಯ್ತು. ಜೋರಾಗ್ಯಾವನ ಇನ್ನೂ ಇಲ್ಲ, ನೀರಿಂದ ಒಂದು ನೋಡ್ರಿ ಜೋರಾಗಿಲ್ಲ, ಸಣ್ಣದವ. ಹಾಂ, ಇಲ್ಲೇ ನನ್ನ ಮಗ ನಾಳೆ ಹೋಲಿದು ರೆಡಿ ಮಾಡಾಕತ್ತಾನ. ಬೀಳ್ತಿದೆ, ಪಸಂದ್ ಬೀಳ್ತಿದೆ. ಹುಳ ಹೋಗ್ಕೊಬಿಡು ಮಾರೆ. ಇಲ್ಲಿ ನೋಡ್ರಿ ನಾಳೆದು ಬಣ್ಣದ ತಯಾರಿ ನಡ್ಸ್ಯಾನ. ಹೌದು ಬಿಡು, ಪಾಪ ದೂರ ಆಕೈತಿ. ಈಗ ನೋಡ್ರಿ ಬಲೂನ್ ಫಿಲ್ ಮಾಡತ್ತೀನಿ. ಅದ್ರೊಳಗೆ ಕಲರ್ ಹಾಕ್ಬೇಕ, ಬರೀ ನೀರು ಹಾಕ್ತಿಲ್ಲ ನೀನು. ಕಲರ್ ಹಚ್ಚಿ ನೀ ಇದು ನೋಡಿಬೇಕು ಪರ್ಮನೆಂಟ್ ಕುಂಡ್ರದೆ. ನೋಡ್ರಿ ಇಲ್ಲ, ತಡಿ ಬಿಡಬೇಡ. ಇದು ನೀರಿಂದ ಬಲೂನ್ ಹೊಡೆಯವ್ರಂತವ್ರ. ಅವ ತುಂಬ ಕೊಡ್ತಾನಂತ ನಾನು ಇವ್ನ ಕಟ್ಟಬೇಕಂತ. ಸೊ ಈಗ ಕಟ್ತೇನೆ ರೀ. ಅವ್ರಕ್ಕ ನಗಾಕತ್ತ. ಭಾಳ ದಿನ ಆತದ ಮಾಡಿ. ಸ್ನೇಹಿತರೆ ನೋಡ್ರಿ, ನೀರು ಸಣ್ಣ ಇದ್ವು ಅಂತ ಹೇಳಿದೆ, ಕೊಡದ್ಲೇನ ತುಂಬಿ ಹಾಕಿದ್ರೆ ತುಂಬಿ ಕೊಟ್ಲ ಕಾವೇರಿ. ಚಿಂಟು ಸುರ್ವಿದ ಒಳಗಡೆ. ಮತ್ತು ಆಕೆ ನೀರು ತುಂಬೋರಾಗ ಅಂದ್ರೆ ಬಿಸಿ ಬಿಸಿ ಚಪಾತಿ ಮಾಡಿದೆ ನಾನು. ನೀರು ತುಂಬೋದೂ ಆಯಿತು, ಕರೆಕ್ಟಾಗಿ ನಾನು ಚಪಾತಿ ಮಾಡೋದೂ ಆಯಿತು. ಹಾಗೆ ಅಷ್ಟೊಗ ಕಾಕಾನೂ ಬಂದರು. ಈಗೇನೈತಿ ಮಗಳು ನೋಡ್ರಿ ಬದ್ನಿಕಾಯಿ ಫ್ರೈ ಮಾಡ್ಯಾಳ. ಚೆನ್ನಾಗಿ ಮಾಡ್ತಾಳೆ ಆಕೆ ಬದ್ನಿಕಾಯಿ ಫ್ರೈ, ತವಾ ಫ್ರೈ. ಹೀಗಾಗಿ ಪಲ್ಯ ಅಷ್ಟೇ ಇತ್ತಲ್ರಿ, ಏನು ಸಲಾಡೋ ಹೆಚ್ಚಿದ್ದಿಲ್ಲ ಇವತ್ತು. ಹಂಗಾರೆ ಬದ್ನಿಕಾಯಿ ಫ್ರೈ ಮಾಡುವ ಅಂದಿದ್ದೆ. ಆಕೆನೂ ಬದ್ನಿಕಾಯಿ ಫ್ರೈ ಮಾಡ್ಯಾಳ. ಹೀರೆಕಾಯಿ ಪಲ್ಯ, ಬದ್ನಿಕಾಯಿ ಫ್ರೈ, ಬಿಸಿ ಬಿಸಿಯಾದ ಚಪಾತಿ, ನುಗ್ಗೆಕಾಯಿ ಸಾರು, ರೈಸು ಊಟಕ್ಕೆ ನೋಡ್ರಿ. ಮಗಳ ಹಚ್ಚಕತ್ತಾಳ. ಹೇಳಿದೆ ನಿಮ್ಗೆ, ತಂಗಿ ಮಾಮ ಮತ್ತು ಊರೊಳಗದಾರ. ಈಗೆಲ್ಲ ಸ್ವಲ್ಪ ಮಂದಿದು ಬರ್ತಿರ್ತಾರೆ. ಒಂದಿಷ್ಟು ದಿನ ಅಲ್ಲೇ ಇದ್ದು ಬರ್ತಾರವ್ರು ಮಕ್ಕಳು. ಹೀಗಾಗಿ ಇಲ್ಲೇ ಅದಾರ ನನ್ನ ಕಡೆನ. ನನಗಂತೂ ಎಲ್ಲಿಲ್ಲದ ಆನಂದ. ಒಬ್ಬಕ್ಕೆ ಮಗಳಿದ್ಲು, ಈಗ ಇನ್ನಿಬ್ಬರು ಮಕ್ಕಳು ಬಂದುಬಿಟ್ಟಾರ. ಖುಷಿ ಅಂತ ಹೇಳ್ಬೋದು. ಏನು ಮಾಡಲಿ, ಏನು ಊಟಕ್ಕೆ ಬಡಿಸ್ಲಿ ಅನ್ನೋದನ್ನು ಅಷ್ಟು ಖುಷಿ ಆಗಿಬಿಟ್ಟಿರ್ತೈತೆ ನೋಡ್ರಿ. ಮಕ್ಕಳ ಜೊತೆಗೆ ನಾನು ಕೂಡ ಫುಲ್ ಹ್ಯಾಪಿ ಅದೀನಿ ಅಂತ ಹೇಳ್ಬೋದು. ಬರ್ರಿ ಸ್ನೇಹಿತರೆ, ಊಟ ಮಾಡಿರಂತ. ಮತ್ತು ಯಾರಿಗೆಲ್ಲ ನನ್ನ ಕೈ ರುಚಿ ತಿನ್ನಕ್ಕೆ ಇಷ್ಟ, ಕೇಳೋದು ಬೇಡ, ಹೇಳೋದು ಬೇಡ, ಸೀದಾ ನಮ್ಮ ಮನೆಗೆ ಬಂದುಬಿಡ್ರಿ. ಬಿಸಿ ಬಿಸಿಯಾಗಿ ನಿಮ್ಗೇನು ಇಷ್ಟ ಅದನ್ನು ನಾನು ಮಾಡಿ ಕೊಡ್ತೇನೆ, ನೀವು ಕೂಡ ಊಟ ಮಾಡಿರಿ ಅಂತ. ಸೊ ಇವತ್ತಿನ ಮೆನು ಅಂತೂ ಸಖತ್ತಾಗಿತ್ತು. ಸೊ ಹೀಗಾಗಿ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಮತ್ತು ನಿಮ್ಗೆ ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ. ಇಷ್ಟ ಆದ್ರೆ ಲೈಕ್ ಕೂಡ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ಬ್ಲಾಗೊಂದಿಗೆ ಭೇಟಿಯಾಗೋಣಂತ. ಧನ್ಯವಾದಗಳು.